ಎಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ತರಗತಿ ಪ್ರಾರಂಭ ಮಾಡೋಣ. ನಿನ್ನೆಯ ಒಂದು ತರಗತಿಯೊಳಗೆ ನಮ್ಮ ಸಂವಿಧಾನದ ಬಗ್ಗೆ, ಸಂವಿಧಾನ ರಚನಾ ಸಭೆ ಮತ್ತು ಸಂವಿಧಾನದಲ್ಲಿ ರಚನಾ ಸಭೆಯಲ್ಲಿ ಪಾಲ್ಗೊಂಡಂಥ ಪ್ರಮುಖ ನಾಯಕರು ಮತ್ತು ಸಂವಿಧಾನದ ಪ್ರಸ್ತಾವನೆಯ ಮುಖ್ಯಾಂಶಗಳು ಮತ್ತು ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಯಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿದುಕೊಳ್ತಾ ಮತ್ತು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈ ಮೂಲಭೂತ ಹಕ್ಕುಗಳು ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿದ್ದು, ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಯಶಸ್ವಿ ಕಾರಣವಾದದ್ದು ಮತ್ತು ಸಂವಿಧಾನದಲ್ಲಿ ಪ್ರಮುಖ ಅಂಶಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸನಕ್ಕೆ ಅಂದರೆ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ವಿಕಾಸ ಆಗಬೇಕಾದಪ್ಪ ಅಂದ್ರೆ ಅವನಿಗೆ ಅಗತ್ಯವಾದಂಥ ಸಾಮಾಜಿಕ ಸ್ಥಿತಿಗಳನ್ನು ಅಂತ ಕರೀತಾರಪ್ಪ ಅಂದರೆ ಮೂಲಭೂತ ಹಕ್ಕುಗಳಂತ ಕರಿತಾ ಹೋಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸನಕ್ಕೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಗಳನ್ನು ಮೂಲಭೂತ ಹಕ್ಕುಗಳನ್ನು ಕರಿತಾ ಹೋಗ್ತಾರೆ. ಜೊತೆಗೆ ಈ ಸಮಾಜದಲ್ಲಿ ಒಬ್ಬ ಮನುಷ್ಯನು ಉತ್ತಮವಾದಂಥ ಜೀವನ ನಡೆಸಲು ಈ ಒಂದು ಮೂಲಭೂತ ಹಕ್ಕುಗಳು ಅವಶ್ಯಕವಾಗುವುದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರಜಾಪ್ರಭುತ್ವದ ಯಶಸ್ವಿಗೆ ಈ ಒಂದು ಮೂಲಭೂತ ಹಕ್ಕುಗಳು ಕಾರಣವನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ಈ ಸಂವಿಧಾನದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಎಲ್ಲಿ ಅಳವಡಿಸಲಾಗಿದೆ ಅಂದರೆ ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸ್ತಾ ಹೋಗ್ತಾರೆ. ಅಂದ್ರೆ ಈ ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸ್ತಾ ಹೋಗ್ತಾರೆ. ಆದರೆ ತದನಂತರದಲ್ಲಿ 1978ರಲ್ಲಿ 44ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ಒಂದು ಆಸ್ತಿ ಹಕ್ಕನ್ನು ತೆಗೆದುಹಾಕ್ತಾರೆ. ಯಾವ ಹಕ್ಕನ್ನು ತೆಗೆದುಹಾಕ್ತಾರಪ್ಪ ಅಂದ್ರೆ ಈ ಒಂದು ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಈ ಪ್ರಸ್ತುತ ಎಷ್ಟದವಪ್ಪ ಅಂದ್ರೆ 6 ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಜೊತೆಗೆ ಹಾಗಾದರೆ ಆ 6 ಮೂಲಭೂತ ಹಕ್ಕುಗಳು ಯಾವುದನ್ನು ನಾವು ನೋಡೋದಾದಪ್ಪ ಅಂದ್ರೆ ಮೊದಲನೇದಾಗಿ ಈ ಸಮಾನತೆಯ ಹಕ್ಕು ಅಂದ್ರೆ 14ರಿಂದ 18ನೇ ವಿಧಿಗಳು ತಿಳಿಸ್ತಾ ಹೋಗ್ತಾವೆ. ಎರಡನೇದು ಸ್ವಾತಂತ್ರ್ಯದ ಹಕ್ಕು 19ರಿಂದ 22 ವಿಧಿಗಳು. 22ನೇ ವಿಧಿ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿಗಳು ಈ ಒಂದು ವಿಷಯಕ್ಕೆ ಸಂಬಂಧಪಡ್ತಾ ಹೋಗ್ತವೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಗಳು ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸ್ತಾ ಹೋಗ್ತವೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿ ಇದರ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಈ ಒಂದು 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿನ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಈ ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈ ಸಮಾನತೆಯ ಹಕ್ಕಿನ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವದ ಒಂದು ಯಶಸ್ವಿಗೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಸಮಾನತೆಯ ಹಕ್ಕನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಇದು ಶಾಸನಾತ್ಮಕವಾಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆಯನ್ನು ಕಲ್ಪಿಸ್ತಾ ಹೋಗ್ತೈತಿ. ಜೊತೆಗೆ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಂದು ಹೇಳ್ತಾ ಹೋಗ್ತಾರೆ. ಯಾವ ಕಾನೂನಿಗಿಂತ ಯಾರು ಶ್ರೇಷ್ಠ ಅಲ್ಲ ಅಂತಂದು ಪ್ರತಿಯೊಬ್ಬ ರಾಜ್ಯದ ಕಾನೂನಿಗೆ ಬದ್ಧವಾಗಿರ್ಬೇಕಂತಂದು ಈ ಒಂದು ಹಕ್ಕಿನಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಜಾತಿ, ಧರ್ಮ, ಲಿಂಗ, ಜನ್ಮ ಸ್ಥಳಗಳ ಆಧಾರದ ಮೇಲೆ ಭೇದ ಭಾವ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಲಿಂಗ ತಾರತಮ್ಯವನ್ನು ಮಾಡಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ, ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ, ಮನೋರಂಜನೆ ಸ್ಥಳಗಳಲ್ಲಿ, ದೇವಾಲಯಗಳಲ್ಲಿ ಇನ್ನು ಮುಂತಾದ ಸ್ಥಳಗಳಲ್ಲಿ ಯಾರೊಬ್ಬರಿಗೂ ಪ್ರವೇಶವನ್ನು ನಿರಾಕರಿಸಬಾರ್ದು. ಈ ಒಂದು ಸ್ಥಳಗಳಲ್ಲಿ ಯಾರೊಬ್ಬರಿಗೂ ನಿರಾಕರಿಸಬಾರ್ದು. ಜೊತೆಗೆ ಸರ್ಕಾರಿ ಉದ್ಯೋಗ ಸೇರಲು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶವಿದೆ. ಅಂದರೆ ಇಲ್ಲಿ ಗೌರ್ಮೆಂಟ್ ನೌಕರಿ ಏನಂತ ಕರಿತೀವಲ್ಲ, ಈ ಒಂದು ಸರ್ಕಾರಿ ಉದ್ಯೋಗ ಸೇರಲು ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮುಖ್ಯವಾಗಿ ಅಸ್ಪೃಶ್ಯತೆಯನ್ನು ಆಚರಿಸುವಂತಲ್ಲ. ಈ ಅಸ್ಪೃಶ್ಯತೆಯ ಬಗ್ಗೆ ವಿಧಿ 17ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಈ ಒಂದು ಅಸ್ಪೃಶ್ಯತೆಯ ಬಗ್ಗೆ ಈ ಒಂದು 17ನೇ ವಿಧಿ ಅಥವಾ ಅಸ್ಪೃಶ್ಯತೆಯ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಅಥವಾ ಹಲವಾರು ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ಇದು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ರಿ. ಎರಡನೇದು ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಮೂಲಭೂತ ಹಕ್ಕುಗಳಲ್ಲಿ ಈ ಸ್ವಾತಂತ್ರ್ಯದ ಹಕ್ಕನ್ನು ಮಹತ್ವವಾದಂಥ ಸ್ಥಾನವನ್ನು ಪಡ್ತಾ ಹೋಗ್ತದೆ. ಯಾಕಪ್ಪ ಅಂದ್ರೆ ಈ ಒಂದು ಹಕ್ಕಿನ ಅಡಿಯಲ್ಲಿ ವಾಕ್ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಒಂದು ಹಕ್ಕನ್ನು ಪಡ್ತಾ ಹೋಗ್ತಾ. ಅಂದ್ರೆ ಮುಕ್ತವಾಗಿ ಮಾತನಾಡೋದು ಮತ್ತು ಮುಕ್ತವಾಗಿ ಅಭಿಪ್ರಾಯವನ್ನು
ವ್ಯಕ್ತಪಡಿಸುವಂಥ ಹಕ್ಕನ್ನು ಈ ಸ್ವಾತಂತ್ರ್ಯ ಹಕ್ಕು ನಮಗೆ ನೀಡ್ತಾ ಹೋಗ್ತೈತಿ. ಜೊತೆಗೆ ಶಸ್ತ್ರರಹಿತ ಶಾಂತಿಯುತವಾಗಿ ಸಭೆ ಸೇರುವ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ, ಅಂದ್ರೆ ಇಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಇಲ್ಲದೆ ಅಂತ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಳಸದೆ ಶಾಂತಿಯುತವಾಗಿ ಒಂದು ಸಭೆ ಸೇರುವ, ಜೊತೆಗೆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಭಾರತದಾದ್ಯಂತ ಸಂಚರಿಸುವ, ವಾಸಿಸುವ, ಯಾವುದೇ ವೃತ್ತಿ ಹೊಂದುವ ಸ್ವಾತಂತ್ರ್ಯವನ್ನು ನೀಡ್ತಾ ಹೋಗ್ತೈತಿ. ಅಂದ್ರೆ ನಮ್ಮ ಭಾರತದಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸಬಹುದು, ಜೊತೆಗೆ ಎಲ್ಲಿ ಬೇಕಾದ್ರೂ ವಾಸಿಸಬಹುದು, ಜೊತೆಗೆ ಯಾವುದೇ ವೃತ್ತಿಯನ್ನು ನಾವು ಹೊಂದಬಹುದು ಅನ್ನೋದನ್ನು ಸ್ವಾತಂತ್ರ್ಯವನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಪೌರರಿಗೆ ರಕ್ಷಣಾತ್ಮಕ ಹಕ್ಕಾಗಿದ್ದು ಸಕಾರಣವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ. ಅಂದ್ರೆ ಇಲ್ಲಿ ಒಂದು ಭಾರತ ದೇಶದಲ್ಲಿರುವಂಥ ಪ್ರಜೆಗಳಿಗೆ ಅಂತ ಕರಿತಪ್ಪ ಅಂದರೆ ಪೌರರು ಅಂತ ಕರಿತಾ ಹೋಗ್ತಾರೆ. ಆ ಪೌರರಿಗೆ ಒಂದು ರಕ್ಷಣೆಯನ್ನು ನೀಡ್ತಾ ಹೋಗ್ತಾರೆ. ಆ ಒಂದು ರಕ್ಷಣಾತ್ಮಕ ಹಕ್ಕಿರ್ತೈತಿ. ಆ ಒಂದು ಏನೇ ಒಂದು ಕಾರಣ ಹೇಳದೆ ಕೂಡ, ಯಾವುದೇ ವಿನಾಕಾರಣ ಅಥವಾ ಯಾವುದೇ ಕಾರಣ ಹೇಳದೆ ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧಿಸಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಒಬ್ಬ ವ್ಯಕ್ತಿಯ ಜೀವ ಮತ್ತು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಅಂದರೆ ಈ ಒಂದು ಒಬ್ಬ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಅಕ್ರಮವಾಗಿ ಕಸಿದುಕೊಳ್ಳಂಗಿಲ್ಲ ಅಂತಂದು ಈ ಸ್ವಾತಂತ್ರ್ಯ ಹಕ್ಕಿನ ಮೂಲಕ ಹೇಳ್ತಾ ಹೋಗ್ತಾರೆ. ಜೊತೆ ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು. ಅಂದ್ರೆ ಈ ಒಂದು ಹಕ್ಕು ಏನು ತಿಳಿಸ್ತಾ ಹೋಗ್ತದಪ್ಪ ಅಂದರೆ ಯಾವುದೇ ನಾಗರಿಕನ ಮೇಲೆ ನಡೆಯಬಹುದಾದಂಥ ಯಾವುದೇ ರೀತಿಯ ಶೋಷಣೆಯನ್ನು ನಿರ್ಬಂಧಿಸಿ ಸಂವಿಧಾನಾತ್ಮಕ ರಕ್ಷಣೆಯನ್ನು ನೀಡ್ತಾ ಹೋಗ್ತವೆ. ಈ ಒಂದು ಹಕ್ಕಿನ ಪ್ರಮುಖ ಗುರಿ ಏನಪ್ಪ ಅಂದ್ರೆ ಮಹಿಳೆಯರು, ಮಕ್ಕಳು, ಬಡವರು ಮತ್ತು ದುರ್ಬಲ ವರ್ಗಗಳಿಗೆ ಸೇರಿದವರನ್ನು ಈ ಶೋಷಣೆಯಿಂದ ರಕ್ಷಣೆ ಮಾಡುವುದು ಈ ಒಂದು ಹಕ್ಕಿನ ಒಂದು ಆಶಯ ಆಗ್ತೈತಿ. ಈ ಒಂದು ಹಕ್ಕಿನ ಅಡಿಯಲ್ಲಿ ಫಲವಂತ ದುಡಿಮೆಯನ್ನು ನಿಷೇಧ ಮಾಡ್ತಾ ಹೋಗ್ತಾರೆ. ಜೊತೆಗೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸಿಕೊಳ್ಳುವಂತಿಲ್ಲ. ಅಂದ್ರೆ ಇಲ್ಲಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಒಂದನೇದು ಫಲವಂತದ ದುಡಿಮೆಯನ್ನು ನಿಷೇಧ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅಂದರೆ ಒಬ್ಬ ಕಾರ್ಮಿಕನಿಗೆ ಒಂದು ದಿನದಲ್ಲಿ 8 ತಾಸುಗಳ ಕೆಲಸ ಮಾಡುವ ಒಂದು ಅವಕಾಶ ಇರ್ತೈತಿ ಅಥವಾ ಒಂದು ನಿಯಮ ಇರ್ತೈತಿ. ಈ ಒಂದು 8 ತಾಸುಗಳ ನಿಯಮ ಮೀರಿ ಆ ಒಬ್ಬ ವ್ಯಕ್ತಿಯನ್ನು ದುಡಿಮೆಯನ್ನು ಮಾಡಿಸಿಕೊಳ್ಳುವ, ಒಂದು ವೇಳೆ ದುಡಿಮೆ ಮಾಡಿದಪ್ಪ ಅಂದ್ರೆ ಅದು ಫಲವಂತದ ದುಡಿಮೆ ಅಂತಂದು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇರ್ತಾರಲ್ಲ, ಅವರನ್ನು ಕಾರ್ಖಾನೆ ಆಗಿರ್ಬೋದು ಅಥವಾ ಗಣಿ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ಅವರನ್ನು ನೇಮಕ ಮಾಡುವಂಗಿಲ್ಲ ಅಂತಂದು ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇನ್ನೂ ಪರಿಣಾಮಕಾರಿ ಹೇಳೋದಾದಪ್ಪ ಅಂದ್ರೆ ಈ ಸಮಾನತೆಯ ಹಕ್ಕು ಬಗ್ಗೆ ನೋಡ್ತಾ ಹೋಗೋಣ. ಜೊತೆಗೆ ಈ ಸಂವಿಧಾನದ ವಿಧಿ ಏನು ಹೇಳ್ತೈತಪ್ಪ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಂದು ಹೇಳ್ತಾ ಹೋಗ್ತೈತಿ. ಜೊತೆಗೆ 16ನೇ ವಿಧಿ ಏನು ಹೇಳ್ತಾ ಹೋಗ್ತೈತಪ್ಪ, ಕ್ಷಮರಲ್ಲಿ ಇದು 14ನೇ ವಿಧಿ. ಈ 15ನೇ ವಿಧಿ ಏನು ತಿಳಿಸ್ತಾ ಹೋಗ್ತೈತಪ್ಪ ಅಂದ್ರೆ ಜಾತಿ, ಧರ್ಮ ಮತ್ತು ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳ್ತದೆ. ಯಾವುದೇ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಲಿಂಗ ಅವುಗಳ ಮೇಲೆ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳ್ತಾ ಹೋಗ್ತೈತಿ. ಮತ್ತು ಸಂವಿಧಾನದ 16ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಸರ್ಕಾರಿ ಉದ್ಯೋಗಿಗಳಲ್ಲಿ ಪಡೆಯಲು ಎಲ್ಲರಿಗೂ ಸರಿಸಮಾನ ಅವಕಾಶ ನೀಡ್ತಾ ಹೋಗ್ತೈತಿ. ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಸೇರಲು ಎಲ್ಲರಿಗೂ ಸಮಾನವಾದ ಒಂದು ಅವಕಾಶವನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಅಸ್ಪೃಶ್ಯತೆ ನಿಷೇಧ ಅಂದರೆ ಇದು 17ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಅಸ್ಪೃಶ್ಯತೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. 18ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಪದವಿ ಬಿರುದುಗಳ ರದ್ದತಿಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು. 15ನೇ ವಿಧಿ ಜಾತಿ, ಧರ್ಮ, ಲಿಂಗ ಆಧಾರದ ತಾರತಮ್ಯ ನಿಷೇಧ ಮಾಡ್ತಾ ಹೋಗ್ತೈತಿ. ಜೊತೆಗೆ 16ನೇ ವಿಧಿ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶವನ್ನು ಕಾಣ್ತಾ ಹೋಗ್ತೀವಿ. 17ನೇ ವಿಧಿ ಅಸ್ಪೃಶ್ಯತೆಯ ನಿಷೇಧವನ್ನು ಕಾಣ್ತಾ ಹೋಗ್ತೀವಿ. 18ನೇ ವಿಧಿ ಪದವಿಗಳ ಒಂದು ರಕ್ಷಣೆ ಅಥವಾ ಪದವಿ ಬಿರುದುಗಳ ರದ್ದತಿಯನ್ನು ಮಾಡ್ತಾ ಹೋಗೋದನ್ನು ಈ ಒಂದು ಸಮಾನತೆಯ ಹಕ್ಕಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಸ್ವಾತಂತ್ರ್ಯದ ಹಕ್ಕಿನ ನಾವು ನೋಡೋದಾದ್ರೆ ವಿಧಿಯ 19ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಅಂದರೆ ಮುಕ್ತವಾಗಿ ಮಾತನಾಡುವ, ಮುಕ್ತವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಈ ವಿಧಿ 20ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಅಪರಾಧಗಳ ಅಥವಾ ಶಿಕ್ಷೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತೆ. ಅಂದಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧಿಸುವಂತಿಲ್ಲ ಅಂತ ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೈತಿ.
ಜೊತೆಗೆ 21ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ಜೀವನ ಮತ್ತು ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ಹೇಳ್ತಾ ಹೋಗ್ತದೆ. ಅಂದ್ರೆ ಅವನಿಗೆ ಮುಕ್ತವಾಗಿ ಅವನು ಸ್ವತಂತ್ರವಾಗಿರಲು ಅಥವಾ ಇಡೀ ಭಾರತ ದೇಶದಲ್ಲಿ ಸಂಚರಿಸುವ ಮತ್ತು ಅಥವಾ ವಾಸಿಸುವ ಮತ್ತು ಇವುಗಳ ಸ್ವಾತಂತ್ರ್ಯದ ಬಗ್ಗೆ 21ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಎರಡನೇದು ವಿಧಿ 22ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಅಕ್ರಮ ಬಂಧನ ಅಥವಾ ಅಕ್ರಮವಾಗಿ ಯಾರು ಬಂಧನ ಮಾಡ್ತಾರಲ್ಲ ಅವರನ್ನು ಕಾರಣವಿಲ್ಲದೆ ಬಂಧನ ಮಾಡೋದನ್ನು ಹೇಳ್ತಾ ಹೋಗ್ತದೆ. ಜೊತೆಗೆ ಮತ್ತು ಅಕ್ರಮವಾದಂಥ ಇದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋದಿಲ್ಲ ಮತ್ತು ಜೀವವನ್ನು ಕಸಿದುಕೊಳ್ಳುವ ಎಲ್ಲ ವಿಷಯದ ಬಗ್ಗೆ ಈ ಒಂದು ಸ್ವಾತಂತ್ರ್ಯದ ಹಕ್ಕು ತಿಳಿಸ್ತಾ ಹೋಗ್ತೈತಿ. ಮತ್ತು ನಂತರದಲ್ಲಿ ಶೋಷಣೆಯ ವಿರುದ್ಧದ ಹಕ್ಕು ವಿಧಿ 23ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ಮಾನವನ ಒಂದು ಬಲವಂತದ ದುಡಿಮೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತೆ. ಅಂದರೆ ಆ ಮಾನವನ ಬಲವಂತದ ದುಡಿಮೆ ಇದು ಕಾನೂನಿನ ಸಂವಿಧಾನಾತ್ಮಕವಾಗಿ ಶಿಕ್ಷೆರ ಒಂದು ಅಪರಾಧ ಮತ್ತು ಕಾನೂನಾತ್ಮಕ ಶಿಕ್ಷೆರ ಅಪರಾಧವನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಕೂಡ ವಿಧಿ 24ನೇ ವಿಧಿ ಏನು ತಿಳಿಸ್ತದಪ್ಪ ಅಂದ್ರೆ ಕಾರ್ಖಾನೆಗಳಲ್ಲಿ ಬಾಲಕಾರ್ಮಿಕರನ್ನು ನೇಮಕ ಮಾಡೋದನ್ನು ನಿಷೇಧವನ್ನು ಹೊಡಿಸ್ತಾ ಹೋಗ್ತೇವೆ. ಅಂದರೆ ಬಾಲಕಾರ್ಮಿಕರನ್ನು ನಿಷೇಧವನ್ನು ಒಂದು ವಿಧಿ 24ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಈ ಶೋಷಣೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಒಂದು ಅನೇಕ ಕಾಯ್ದೆಗಳನ್ನು ನಾವು ಜಾರಿಗೆ ತರ್ತಾ ಹೋಗ್ತೈತಿ. ಅದರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಅಂತ 1948ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಸತಿ ನಿಷೇಧ ಕಾಯ್ದೆ 1987ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ 2005ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಅನೈತಿಕ ಮಾರಾಟ ತಡೆ ಕಾಯ್ದೆ 1955ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಮತ್ತು ನಂತರದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಏನು ತಿಳಿಸ್ತಾ ಹೋಗ್ತದಪ್ಪ ಅಂದರೆ ಒಂದು ಭಾರತ ದೇಶವು ಒಂದು ಜಾತ್ಯತೀತ ದೇಶ ಆಗಿ ಕಾಣ್ತಾ ಹೋಗ್ತೀವಿ. ಈ ಒಂದು ದೇಶದಲ್ಲಿ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಅಂಗೀಕರಿಸಲ್ಲ. ಅಂದರೆ ಇಲ್ಲಿ ಒಂದು ಭಾರತ ದೇಶದಲ್ಲಿ ಇದೇ ಧರ್ಮವನ್ನು ಇದೇ ರಾಷ್ಟ್ರೀಯ ಧರ್ಮ ಅಂತಂದು ಇನ್ನೂ ಅಂಗೀಕಾರ ಮಾಡಿಲ್ಲ ಮತ್ತು ಅಂಗೀಕರಿಸಿಲ್ಲ. ಜೊತೆಗೆ ಇಲ್ಲಿನ ಒಂದು ಪೌರರು ತಮ್ಮ ಆತ್ಮಸಾಕ್ಷಿಗಾಗಿ ಅನುಗುಣವಾಗಿ ಯಾವುದೇ ಒಂದು ಧರ್ಮವನ್ನು ಸ್ವೀಕರಿಸಬಹುದು, ಪಾಲಿಸಬಹುದು, ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ಅವರು ಪಡೆದಿರ್ತಾರೆ. ಜೊತೆಗೆ ಒಂದು ನಿರ್ದಿಷ್ಟ ಧರ್ಮವನ್ನು ಪ್ರೋತ್ಸಾಹಿಸಲು ತೆರಿಗೆ ಕೊಡಬೇಕೆಂದು ಒತ್ತಾಯಿಸುವಂತಲ್ಲ. ಅಂದರೆ ಒಂದು ಧರ್ಮವನ್ನು ಬೆಳೆಸಬೇಕು ಅಥವಾ ಪ್ರೋತ್ಸಾಹ ಮಾಡಬೇಕಂದ್ರೆ ತೆರಿಗೆ ಕೊಡಬೇಕಂತಂದು ಒತ್ತಾಯ ಮಾಡೋಂಗಿಲ್ಲ ಅನ್ನೋದು ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನಡಿಯಲ್ಲಿ ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಧಾರ್ಮಿಕ ಸ್ಥಳಗಳನ್ನು ರಾಜಕೀಯ ಮತ್ತು ಇತರೆ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವುದನ್ನು ನಿಷೇಧ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಒಂದು ಧಾರ್ಮಿಕ ಸ್ಥಳಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜಕೀಯ ಮತ್ತು ಇತರೆ ಚಟುವಟಿಕೆಗಳಿಗೆ ಬಳಸುವುದನ್ನು ನಿಷೇಧವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ನಂತರದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ದೇಶದಲ್ಲಿ ಪೌರರು ತಮ್ಮದೇ ಆದಂಥ ವಿಭಿನ್ನ ಭಾಷೆಗೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಅವುಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ. ಜೊತೆಗೆ ರಾಜ್ಯದ ನಿರ್ವಹಣೆಗಾಗಿ ಅಥವಾ ರಾಜ್ಯದ ಒಂದು ಅನುದಾನಕ್ಕೆ ಒಳಪಟ್ಟ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ಧರ್ಮ, ಜನಾಂಗ, ಜಾತಿ ಅಥವಾ ಭಾಷೆ ಇವುಗಳ ಆಧಾರದ ಮೇಲೆ ಮಾತ್ರವೇ ಯಾವ ಪೌರನಿಗೂ ಪ್ರವೇಶ ಅವಕಾಶವನ್ನು ನಿರಾಕರಿಸುವಂತಿಲ್ಲ. ಅಂದರೆ ಈ ಒಂದು ಧರ್ಮ, ಜನಾಂಗ, ಜಾತಿ, ಭಾಷೆಗಳ ಆಧಾರದ ಮೇಲೆ ಶೈಕ್ಷಣಿಕ ಸಂಸ್ಥೆಯೊಳಗೆ ಈ ಒಂದು ಆಧಾರದ ಮೇಲೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಎಲ್ಲ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತ ನಿರ್ವಹಿಸುವ ಹಕ್ಕನ್ನು ಇವರು ಹೊಂದುತ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಎಲ್ಲ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರು ಅಂದರೆ ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ಆಡಳಿತ ನಿರ್ವಹಣೆ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ಉದಾಹರಣೆಗೆ ಈ ಒಂದು ಮುಸ್ಲಿಂ ಸಮುದಾಯ ಇರ್ತೈತಿ, ಅವ್ರದ್ದೇ ಆದಂಥ ಒಂದು ಭಾಷೆ ಇರ್ತೈತಿ. ಅವರು ಕೂಡ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅವರು ಕೂಡ ಆಡಳಿತ ನಿರ್ವಹಣೆ ಮಾಡ್ತಾ ಹೋಗ್ಬೋದನ್ನು ಈ ಒಂದು ಹಕ್ಕಿನಲ್ಲಿ ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಅಂದರೆ ಇಲ್ಲಿ ಭಾಷಾ ಅಲ್ಪಸಂಖ್ಯಾತರು ಇರ್ತಾರಲ್ಲ ಅವರೊಂದು ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಈ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಜೊತೆಗೆ
ಈ ಒಂದು ಪ್ರಮುಖವಾದಂಥ ಅಂಶದಲ್ಲಿ ನೋಡ್ತಾ ಹೋಗ್ರಿ, 2002ರ ಒಂದು ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಒಂದು 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 21A ವಿಧಿಯನ್ನು ಸೇರ್ಪಡೆ ಮಾಡ್ತಾರೆ. ಈ ಒಂದು 21A ವಿಧಿ ಏನು ತಿಳಿಸ್ತದಪ್ಪ ಅಂದ್ರೆ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾ ಹೋಗ್ತಾ. ಅಂದ್ರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕೆಂಬುದನ್ನು 2002ರಲ್ಲಿ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 21A ವಿಧಿಯನ್ನು ಇಲ್ಲಿ ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಜೊತೆಗೆ 2009ರಲ್ಲಿ ಭಾರತ ಸರ್ಕಾರವು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಎಷ್ಟರಾಗಪ್ಪ ಅಂದ್ರೆ 2009ರಲ್ಲಿ ಭಾರತ ಸರ್ಕಾರವು ಶಿಕ್ಷಣ ಹಕ್ಕು ಕಾಯ್ದೆ ಅಂದ್ರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂತಂದು ಜಾರಿಗೆ ತರ್ತಾ ಹೋಗ್ತಾರೆ. ಜೊತೆಗೆ ಇದನ್ನು ರೈಟ್ ಟು ಎಜುಕೇಷನ್ ಅಂತಂದು ಕರಿತಾ ಹೋಗ್ತಾರೆ. ಇನ್ನು ಪರಿಣಾಮಕಾರಿ ತಿಳ್ಕೊಳ್ಳೋದಾದರೆ, ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಒಂದು 25ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ, ತನ್ನ ಯಾವುದೇ ನಮ್ಮ ದೇಶದಲ್ಲಿರುವಂಥ ಯಾವುದೇ ಪ್ರಜೆ ಆಗಿರ್ಬೋದು, ಪೌರ ಆಗಿರ್ಬೋದು, ಯಾವುದೇ ಧರ್ಮವನ್ನು ಮುಕ್ತವಾಗಿ ಪಾಲಿಸುವ ಮತ್ತು ಆಚರಿಸುವ ಪ್ರಚಾರ ಮಾಡುವ ಹಕ್ಕನ್ನು ಅವರು ಹೊಂದ್ತಾ ಹೋಗ್ತಾರೆ. ಜೊತೆ 26ನೇ ವಿಧಿ ಅಂತ ಹೇಳ್ತದಪ್ಪ ಅಂದ್ರೆ, ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಮತ್ತು ಅವುಗಳನ್ನು ನಿರ್ವಹಣೆ ಮಾಡುವಂಥ ಹಕ್ಕನ್ನು ಪಡಿತಾ ಹೋಗ್ತಾರೆ. ಯಾವುದೇ ಸಮುದಾಯದ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ತಮ್ಮ ಒಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ನಿರ್ವಹಿಸೋ ಅಥವಾ ಆಡಳಿತವನ್ನು ಮಾಡಿಕೊಂಡು ಹೋಗ್ಬೋದು. ಜೊತೆಗೆ 27ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ, ಯಾವುದೇ ಒಂದು ಧರ್ಮ ಪ್ರಚಾರಕ್ಕಾಗಿ ಕಡ್ಡಾಯವಾಗಿ ತೆರಿಗೆ ಕೊಡಬೇಕಂತಂದು ಹೇಳಂಗಿಲ್ಲ. ಯಾಕಂದರೆ ಇದೊಂದು ಸ್ವಾತಂತ್ರ್ಯವನ್ನು ನೀಡ್ತಾ ಹೋಗ್ತದೆ. ಅಂದರೆ ಯಾವುದೇ ಒಂದು ಧರ್ಮದ ಪ್ರಚಾರಕ್ಕೆ ತೆರಿಗೆಯನ್ನು ಪಾವತಿಯನ್ನು ಮಾಡಂಗಿಲ್ಲ. ಜೊತೆಗೆ 28ನೇ ವಿಧಿ ಏನು ತಿಳಿಸ್ತದಪ್ಪ ಅಂದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡೋಂಗಿಲ್ಲ. ಬೇಕಾದ್ರೆ ಧಾರ್ಮಿಕ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಂದು ಧಾರ್ಮಿಕ ಬೋಧನೆಯನ್ನು ಮಾಡ್ತಾ ಹೋಗ್ಬೋದನ್ನು ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಏನು ತಿಳಿಸ್ತಾ ಹೋಗ್ತದಪ್ಪ ಅಂದ್ರೆ, ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಏನು ತಿಳಿಸ್ತಾ ಹೋಗ್ತಪ್ಪ ಅಂದ್ರೆ, ವಿಧಿ 29ನೇ ವಿಧಿ ಏನು ತಿಳಿಸ್ತದಪ್ಪ ಅಂದ್ರೆ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಾಗಿ ಈ ಒಂದು ಹಕ್ಕನ್ನು ಸಂವಿಧಾನಾತ್ಮಕವಾಗಿ ಅಳವಡಿಸ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ರಕ್ಷಿಸುವ ಹಕ್ಕು ಈ ಒಂದು ಹಕ್ಕಿನಲ್ಲಿ ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಈ ವಿಧಿ 30ನೇದು ಏನು ತಿಳಿಸ್ತದಪ್ಪ ಅಂದ್ರೆ, ಅಲ್ಪಸಂಖ್ಯಾತರಿಗೂ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಿರ್ವಹಣೆ ಮಾಡುವಂಥ ಹಕ್ಕನ್ನು ತಿಳಿಸ್ತಾ ಹೋಗ್ತದೆ. ಕೊನೆಯದಾಗಿ 6ನೇ ಹಕ್ಕನ್ನು ನೋಡ್ತಾ ಹೋಗೋಣ. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ವಿಧಿ 32ನೇ ವಿಧಿಯಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಂದು ಕರಿತಾ ಹೋಗ್ತಾರೆ. ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಆತ್ಮ ಮತ್ತು ಹೃದಯವನ್ನು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಥವಾ 32ನೇ ವಿಧಿಯನ್ನು ಹೇಳ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ, ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಧಕ್ಕೆ ಉಂಟಾದರೆ ಅವುಗಳ ರಕ್ಷಣೆ ಮಾಡೋ ಸಲುವಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸ್ಬೋದು. ಅಂದ್ರೆ ಈ ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಧಕ್ಕೆ ಉಂಟಾದರೆ ಅವುಗಳ ರಕ್ಷಣೆಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಅಧಿಕಾರ ಯಾರಿಗಿತ್ತಪ್ಪ ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರೋದನ್ನು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಈ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತಂದು ಕರಿತಾ ಹೋಗ್ತೀವಿ. ಯಾವ ಒಂದು ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತಾವಪ್ಪ ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತಾ ಹೋಗ್ತೀವಿ. ಈ ಒಂದು ನ್ಯಾಯಾಲಯವು ಈ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಈ ಕೆಳಗಂಡ ರಿಟ್ಗಳನ್ನು ಸ್ವೀಕರಿಸ್ಬೋದು. ಅವುಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಆ ರಿಟ್ಗಳನ್ನು ನೋಡ್ತಾ ಹೋಗೋಣ. ಒಂದನೇದು ಬಂದಿ ಪ್ರತ್ಯಕ್ಷೀಕರಣ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಕಾರಣವಿಲ್ಲದೆ ವ್ಯಕ್ತಿಯನ್ನು
ಬಂಧನ ಮಾಡಿದಪ್ಪ ಅಂದ್ರೆ, ಅಥವಾ ಅವನಾಗಲಿ ಅಥವಾ ಅವನ ಪರವಾಗಿ ಯಾರಾದರೂ ಅವನ ಬಿಡುಗಡೆಗೆ ರಿಟ್ಟನ್ನು ಅರ್ಜಿ ಸಲ್ಲಿಸ್ಬೋದು, ಅಥವಾ ಆ ಬಂಧಿತ ವ್ಯಕ್ತಿಯನ್ನು 24 ಗಂಟೆಯೊಳಗೆ ಹತ್ತಿರದ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಯಾವುದೇ ಕಾರಣವಿಲ್ಲದೆ ವ್ಯಕ್ತಿಯನ್ನು ಬಂಧನ ಒಳಪಡಿಸಿದ್ರೆ ಅವನಾಗಲಿ ಅಥವಾ ಅವನ ಪರವಾಗಿ ಯಾರೇ ಆದರೂ ಆ ಬಿಡುಗಡೆಯ ಸಲುವಾಗಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ ಆ ವ್ಯಕ್ತಿಯನ್ನು ಬಂಧನ ಮಾಡಿದಂಥ ಆ ವ್ಯಕ್ತಿಯನ್ನು 24 ಗಂಟೆಯೊಳಗೆ ಹತ್ತಿರದಲ್ಲಿರುವಂಥ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕನ್ನೋದು ಈ ಬಂಧಿ ಪ್ರತ್ಯಕ್ಷೀಕರಣ ಅಂಶ ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಈ ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳು ಈ 32ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಏನಂತಪ್ಪಂದ್ರೆ ಈ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಈ ಒಂದು ಹಕ್ಕು ಏನು ತಿಳಿಸ್ತಾ ಇರ್ತಪ್ಪಂದ್ರೆ, ಈ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳ ಜಾರಿಗೆ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡ್ಬೋದು. ಆ ಒಂದು ರಿಟ್ಗಳು ಎಷ್ಟಿರ್ತಾವಪ್ಪ ಅಂದ್ರೆ 7 ಪ್ರಮುಖವಾದಂಥ ರಿಟ್ಗಳು ನೋಡ್ತಾ ಹೋಗ್ತೀವಿ. ಅವು ಯಾವಪ್ಪ ಅಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಸಿಯೋರರಿ, ಕೋ ವಾರೆಂಟ್, ಇನ್ನೂ ಹಲವು ಒಂದು ಪ್ರಮುಖ ರಿಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ರಿಟ್ಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡುತ್ತಾ ಹೋಗೋಣ. ಅದರಂತೆ ಕೂಡ ಈ ಒಂದು ಹೇಬಿಯಸ್ ಬಂಧಿ ಪ್ರತ್ಯಕ್ಷೀಕರಣ ಬಗ್ಗೆ ತಿಳ್ಕೊಂಡು ಇನ್ನುಳಿದವುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎರಡನೇದು ಪರಮಾದೇಶ. ಅಂದ್ರೆ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಪ್ಪ ಅಂದ್ರೆ, ತನಗೆ ವಹಿಸಿರುವ ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಿಸಲು ನಿರಾಕರಿಸಿದಪ್ಪ ಅಂದ್ರೆ, ಯಾವುದೇ ಅಧೀನ ನ್ಯಾಯಾಲಯ ತನ್ನ ಕರ್ತವ್ಯ ನಿರ್ವಹಿಸಲು ನಿರಾಕರಣೆ ಮಾಡಿದಪ್ಪ ಅಂದ್ರೆ, ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸಂಬಂಧಪಟ್ಟವರಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಆದೇಶ ನೀಡುವುದೇ ಪರಮಾದೇಶ. ಅಂದ್ರೆ ಪರಮಾದೇಶ ಅಂದರೆ ಏನಪ್ಪ ಅಂದ್ರೆ, ಒಬ್ಬ ಅಧಿಕಾರಿ ತನ್ನ ಅಧಿಕಾರ ಚಲಾವಣೆ ಮಾಡೋಕ್ಕೆ ನಿರಾಕರಣೆ ಮಾಡಿದಪ್ಪ ಅಂದ್ರೆ, ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಲು ನಿರಾಕರಣೆ ಮಾಡಿದಪ್ಪ ಅಂದ್ರೆ, ಅಧೀನ ನ್ಯಾಯಾಲಯ ತನ್ನ ಕರ್ತವ್ಯ ನಿರ್ವಹಿಸಲು ನಿರಾಕರಣೆ ಮಾಡಿದಪ್ಪ ಅಂದ್ರೆ, ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರ್ತವ್ಯ ನಿರ್ವಹಿಸಲು ಆದೇಶ ನೀಡುವುದನ್ನು ಪರಮಾದೇಶ ಅಂತಂದು ಕರಿತಾ ಹೋಗ್ತಾರೆ. ನಂತರದಲ್ಲಿ ಪ್ರತಿಬಂಧಕಾಜ್ಞೆ ಅಂತ ಕರಿತಾ ಹೋಗ್ತೀವಿ. ಈ ಪ್ರತಿಬಂಧಕಾಜ್ಞೆ ಅಂದರೆ ಏನಪ್ಪ ಅಂದ್ರೆ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ನಡೆಸಿಕೊಡೋದು ಅಥವಾ ತೀರ್ಪು ಕೊಡೋದು ಎಂದು ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸುವ ಲಿಖಿತ ರೂಪದ ನಿಷೇಧಾಜ್ಞೆಯೇ ಪ್ರತಿಬಂಧಕಾಜ್ಞೆ. ಅಂದ್ರೆ ಸಿಂಪಲ್ಲಾಗಿ ಹೇಳ್ಬೇಕಪ್ಪ ಅಂದ್ರೆ, ಅಧೀನ ನ್ಯಾಯಾಲಯಗಳು ಏನು ಮಾಡ್ತಾವಪ್ಪ ಅಂದ್ರೆ, ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಧಿಕಾರವನ್ನು ಮೀರಿ ಯಾವುದೇ ಒಂದು ಕೇಸನ್ನು ವಿಚಾರಣೆ ಮಾಡಿಕೊಡೋದು, ಜೊತೆಗೆ ಆ ಕೇಸನ್ನು ತೀರ್ಪನ್ನು ಕೊಡಬಾರ್ದೆಂದು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತೈತಪ್ಪ ಅಂದ್ರೆ, ಲಿಖಿತ ರೂಪದ ಒಂದು ನಿಷೇಧಾಜ್ಞೆಯನ್ನು ಹೊರಡಿಸ್ತಾ ಹೋಗ್ತದೆ. ಅದನ್ನು ಪ್ರತಿಬಂಧಕಾಜ್ಞೆ ಎಂದು ತಿಳಿಸ್ತಾ ಹೋಗ್ತಾರೆ. ನಂತರದಲ್ಲಿ ಸರ್ಸಿಯೋರರಿ. ಈ ಒಂದು ರಿಟ್ ಅರ್ಜಿಯ ಪ್ರಕಾರ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದ್ದಪ್ಪ ಅಂದ್ರೆ, ಅದನ್ನು ರದ್ದುಗೊಳಿಸಿ ಅದಕ್ಕೆ ಸಂಬಂಧಿಸಿದಂಥ ಮೊಕದ್ದಮೆಯನ್ನು ಸಂಬಂಧಪಟ್ಟ ಉನ್ನತ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕೆಂದು ಸರ್ವೋಚ್ಚ ನ್ಯಾಯಾಲಯವು ಅಧೀನ ನ್ಯಾಯಾಲಯಗಳಿಗೆ ನೀಡುವ ಆಜ್ಞಾಪತ್ರವೇ ಸರ್ಸಿಯೋರರಿ. ಅಂದ್ರೆ ಈ ಪ್ರತಿಬಂಧಕಾಜ್ಞೆ ಒಳಗೆ ಏನು ಹೇಳ್ತಾರಪ್ಪ ಅಂದ್ರೆ, ಅಧೀನ ನ್ಯಾಯಾಲಯಗಳು ಅಧಿಕಾರ ವ್ಯಾಪ್ತಿ ಮೀರಿ ಏನಾದ್ರು ವಿಚಾರಣೆ ಮಾಡ್ಸಂಗಿಲ್ಲ ಮತ್ತು ತೀರ್ಪು ಕೊಡಂಗಿಲ್ಲ ಅಂತಂದು ಲಿಖಿತ ರೂಪದ ನಿಷೇಧಾಜ್ಞೆ ಹೊರ್ತಾ ಹೋಗ್ತಾರೆ. ಇದು ಪ್ರತಿಬಂಧಕಾಜ್ಞೆ ತಿಳಿಸ್ತಾ ಹೋಗ್ತದೆ. ಅದೇ ರೀತಿ ಸರ್ಸಿಯೋರಿ, ಅಧೀನ ನ್ಯಾಯಾಲಯಗಳು ಕೆಲವೊಮ್ಮೆ ಏನು ಮಾಡ್ತಾವಪ್ಪ ಅಂದ್ರೆ, ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದ್ದಪ್ಪ ಅಂದ್ರೆ ಅದನ್ನು ರದ್ದುಗೊಳಿಸಿ ಅದನ್ನು ಸಂಬಂಧಪಟ್ಟಂಥ ಮೊಕದ್ದಮೆಯನ್ನು ಅದಕ್ಕಿಂತ ಉನ್ನತ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದನ್ನು ಸರ್ವೋಚ್ಚ ನ್ಯಾಯಾಲಯವು ಅಧೀನ ನ್ಯಾಯಾಲಯಗಳಿಗೆ ನೀಡುವ ಆಜ್ಞಾಪತ್ರವನ್ನು ಸರ್ಸಿಯೋರರಿ. ಅಂದ್ರೆ ಅಧೀನ ನ್ಯಾಯಾಲಯಗಳು ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದ್ರೆ ಅದನ್ನು ರದ್ದುಗೊಳಿಸಿ ಸಂಬಂಧಿಸಿದ ಮೊಕದ್ದಮೆಯನ್ನು ಸಂಬಂಧಪಟ್ಟ ಉನ್ನತ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದನ್ನು ಸರ್ಸಿಯೋರರಿ ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ನಂತರದಲ್ಲಿ ಕೋ ವಾರೆಂಟ್. ಅಂದ್ರೆ ಏನಪ್ಪ ಅಂದ್ರೆ, ಅರ್ಹತೆ ಇಲ್ಲದ ವ್ಯಕ್ತಿ
ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ರೆ ಅಂಥ ವ್ಯಕ್ತಿಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸುವ ರಿಟ್ ಅರ್ಜಿಯನ್ನು ಕೋ ವಾರೆಂಟ್ ಅಂತ ಕರಿತಾಗ್ತಾರೆ. ಅಂದರೆ ಅವನು ಯಾವುದೇ ಒಂದು ಅರ್ಹತೆ ಇಲ್ಲದೆ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ನೌಕರಿ ಅಥವಾ ಸರ್ಕಾರದ ಹುದ್ದೆಯನ್ನು ಪಡೆದಪ್ಪ ಅಂದ್ರೆ ಅಂಥ ವ್ಯಕ್ತಿಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಒಂದು ಈ ರಿಟ್ ಅರ್ಜಿಯನ್ನು ಹೊರಡಿಸ್ತಾ ಹೋಗ್ತೈತಿ. ಅದನ್ನು ಕೋ ವಾರೆಂಟ್ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಹೈಕೋರ್ಟ್ ರಿಟ್ಗಳ ಅರ್ಜಿ ಯಾವ ರೀತಿ ಇರ್ತದನ್ನು ನಾವು ನೋಡ್ತಾ ಹೋಗೋಣ. ಒಂದೇದು ಈ ಒಂದು ಯಾವ ರೀತಿ ಅರ್ಜಿಯ ಒಂದು ಪ್ರಕ್ರಿಯೆ ಇರ್ತೈತಪ್ಪ ಅಂದ್ರೆ ಅರ್ಜಿದಾರರಿಂದ ಅರ್ಜಿಯನ್ನು ಸ್ವೀಕರಿಸಿ ಅವುಗಳನ್ನು ರಿಜಿಸ್ಟರ್ ಟ್ಯಾಗ್ ಕೊಡಬೇಕು. ಆ ರಿಜಿಸ್ಟ್ರಿಗಳಲ್ಲಿ ಅಂದರೆ ಆ ಒಂದು ಕೋರ್ಟಿನೊಳಗೆ ಅಥವಾ ಇದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ನ್ಯಾಯಾಲಯದೊಳಗೆ ಈ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾ ಹೋಗ್ತು. ಆ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿ ಅದಕ್ಕೆ ಸಂಬಂಧಿಸಿದಂಥ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವುಗಳ ಬಗ್ಗೆ ನೋಡೋದಾದ್ರ ಮುಂದೆ ಇಲ್ಲಿ ಮ್ಯಾಂಡಾಮಸ್ ಮತ್ತು ಎಬಿಯಸ್ ಕಾರ್ಪಸ್ ಅಂದರೆ ಎಬಿಯಸ್ ಕಾರ್ಪಸ್ ಕ್ಷಮೆ ಇರಲಿ, ಈ ಎಬಿಯಸ್ ಕಾರ್ಪಸ್ ಮತ್ತು ಮ್ಯಾಂಡಾಮಸ್ ಪ್ರೊಹಿಬಿಷನ್ ಕೋ ವಾರೆಂಟ್ ಸರ್ಚಿಯರಿಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ರಿಟ್ಗಳ ಮಹತ್ವ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಬಂಧನ ಮುಕ್ತವನ್ನು ನೋಡ್ತಾ ಹೋಗ್ತೀವಿ. ಉತ್ತಮವಾದಂಥ ಕರ್ತವ್ಯ ಪ್ರಜ್ಞೆಯನ್ನು ಮಾಡ್ತಾ ಹೋಗ್ತೀವಿ. ಅನೇಕ ಅಕ್ರಮಗಳನ್ನು ಅಥವಾ ಭ್ರಷ್ಟಾಚಾರಗಳನ್ನು ತಡಿತಾ ಹೋಗ್ತೀವಿ. ಅಧಿಕಾರದ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಹೋಗ್ತೀವಿ. ಜೊತೆಗೆ ಹಕ್ಕುಗಳ ರಕ್ಷಣೆ, ಗೌರವಾನ್ವಿತ ಜೀವನ ಮತ್ತು ಪ್ರಜಾಪ್ರಭುತ್ವದ ಗಟ್ಟಿಗೊಳಿಸುವಿಕೆಯನ್ನು ಈ ಒಂದು ಹೈಕೋರ್ಟ್ ರಿಟ್ಗಳ ಅರ್ಜಿ ಅಥವಾ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ತಿಳಿಸ್ತಾ ಹೋಗ್ತೈತಿ. ಇವಿಷ್ಟು ಏನು ತಿಳಿಸ್ತಾವಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ನಂತರದಲ್ಲಿ ಪ್ರಮುಖವಾದಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತಾ ಹೋಗ್ತೈತಿ. ಅಂದ್ರೆ ಈ ಒಂದು ಅರ್ಜಿಯನ್ನು ಯಾವ ರೀತಿ ಕರಿತಾರಪ್ಪ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋ ಸಲುವಾಗಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗ್ತಾರೆ. ಇವು ಶಾಸನೀಯ ಹಕ್ಕುಗಳು, ಜೀವನ ಅವಶ್ಯಕತೆಗಳನ್ನು ಪಡೆಯುವ ಹಕ್ಕು, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆಯ ಹಕ್ಕು, ಗೌರವಯುತ ಜೀವನದ ಹಕ್ಕು ಮೊದಲಾದವುಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಸಲ್ಲಿಸ್ಬೋದು. ಯಾವ ರೀತಿಯಪ್ಪ ಅಂದ್ರೆ ಶಾಸನೀಯ ಹಕ್ಕುಗಳಾಗಿರ್ಬೋದು, ಜೀವನಕ್ಕೆ ಅವಶ್ಯಕತೆಗಳನ್ನು ಪಡೆಯುವಂಥ ಹಕ್ಕುಗಳಾಗಿರ್ಬೋದು, ಪರಿಸರ ಮಾಲಿನ್ಯದಿಂದ ಜೀವವನ್ನು ರಕ್ಷಣೆ ಮಾಡುವಂಥ ಹಕ್ಕಾಗಿರ್ಬೋದು, ಗೌರವಯುತ ಜೀವನವನ್ನು ನಡೆಸುವ ಹಕ್ಕುಗಳ ಬಗ್ಗೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗ್ಬೋದು. ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಸಾಮಾನ್ಯವಾಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ಈ ಅರ್ಜಿಗಳನ್ನು ಸಲ್ಲಿಸಬಹುದು. ವ್ಯಕ್ತಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗ್ಬೋದು. ಇತ್ತೀಚೆಗೆ ಮಾಧ್ಯಮಗಳ ಮೂಲಕ ಪ್ರಕಟವಾದ ಮಾಹಿತಿ ಆಧಾರದ ಮೇಲೆ ನ್ಯಾಯಾಲಯಗಳೇ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ದಾಖಲಿಸಿಕೊಳ್ಳುತ್ತಿರುವುದು. ಅಂದರೆ ಇತ್ತೀಚೆಗೆ ಒಂದು ಮುಖ್ಯ ಗಮನಾಂಶ ಏನಪ್ಪ ಅಂದ್ರೆ ಮಾಧ್ಯಮಗಳ ಮೂಲಕ ಪ್ರಕಟವಾದಂಥ ಮಾಹಿತಿ ಆಧಾರದ ಮೇಲೆ ನ್ಯಾಯಾಲಯಗಳೇ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ದಾಖಲೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಈ ಒಂದು ಅರ್ಜಿಯನ್ನು ತಾವೇ ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡ್ತಾ ಹೋಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ನಂತರದ ಮುಖ್ಯ ಅಂಶ ಏನಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಕರ್ತವ್ಯರಹಿತ ಹಕ್ಕುಗಳಿಗೆ ಪ್ರಾಮುಖ್ಯತೆಯಾಗಲಿ ಮೌಲ್ಯವಾಗಿ ಇರೋದಿಲ್ಲ. ಅಂದ್ರೆ ಕರ್ತವ್ಯರಹಿತ ಹಕ್ಕುಗಳು ಇರ್ತಾವಲ್ಲ ಅವು ಪ್ರಾಮುಖ್ಯತೆ ಆಗಿರ್ಬೋದು, ಮೌಲ್ಯಗಳು ಅವು ಇರೋದಿಲ್ಲ ಅಂತಂದು ಹೇಳ್ತಾ ಹೋಗ್ತಾರೆ. 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 4ನೇ ಎ ಭಾಗದ 51ನೇ ಎ ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾ ಹೋಗ್ತಾರೆ. ತದನಂತರದಲ್ಲಿ 2002 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಸೇರಿಸ್ತಾ ಹೋಗ್ತೀವಿ. ಈ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅವು ಯಾವ್ಯಾವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ನಮ್ಮ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ಜೊತೆಗೆ
ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲನೆ ಮಾಡ್ತಾ ಹೋಗಬೇಕು. ಜೊತೆಗೆ ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಣೆ ಮಾಡುವುದು. ಜೊತೆಗೆ ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆ ಮಾಡ್ತಾ ಹೋಗಬೇಕು. ಮತ್ತು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸ್ತಾ ಹೋಗಬೇಕು. ಜೊತೆಗೆ ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸ್ತಾ ಹೋಗಬೇಕು. ಮತ್ತು ಜೊತೆಗೆ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಣೆ ಮಾಡ್ತಾ ಹೋಗಬೇಕು. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅವುಗಳನ್ನು ಅಭಿವೃದ್ಧಿಪಡಿಸ್ತಾ ಹೋಗಬೇಕು. ಜೀವಂತ ಪ್ರಾಣಿಗಳಿಗೆ ಅನುಕಂಪವನ್ನು ತೋರಿಸ್ತಾ ಹೋಗಬೇಕು. ವೈಜ್ಞಾನಿಕ ಮಾನವೀಯತೆಯ ಗುಣಗಳ ವಿಚಾರಣೆ ಹಾಗೂ ಸುಧಾರಣಾ ಭಾವನೆಗಳನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡ್ತಾ ಹೋಗಬೇಕು. ಹಿಂಸಾ ಮಾರ್ಗವನ್ನು ತ್ಯಜಿಸ್ತಾ ಹೋಗಬೇಕು. ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸ್ತಾ ಮತ್ತು ಪ್ರಗತಿಯನ್ನು ಶ್ರಮಿಸ್ತಾ ಹೋಗಬೇಕು. ತಂದೆ ತಾಯಿ ಅಥವಾ ಪೋಷಕರು 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸ್ಬೇಕಂದು ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ ಏನು ಹೇಳೋದಾದಪ್ಪ ಅಂದ್ರೆ 11 ಮೂಲಭೂತ ಕರ್ತವ್ಯಗಳು ನೋಡ್ತಾ ಹೋಗ್ತಾರೆ. ಅಂದರೆ ಭಾರತದಲ್ಲಿರುವಂಥ ಪ್ರಜೆ ಆಗಿರ್ಬೋದು ಅಥವಾ ಪೌರ ಆಗಿರ್ಬೋದು ಏನು ಮಾಡಬೇಕಪ್ಪ, ನಮ್ಮ ಸಂವಿಧಾನಕ್ಕೆ, ರಾಷ್ಟ್ರಧ್ವಜಕ್ಕೆ ಮತ್ತು ರಾಷ್ಟ್ರಗೀತೆ ಗೌರವವನ್ನು ಸಲ್ಲಿಸ್ತಾ ಹೋಗ್ಬೇಕು. ಮತ್ತು ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಅವ್ರು ಪರಿಪಾಲನೆ ಮಾಡ್ತಾ ಹೋಗ್ಬೇಕು. ಮತ್ತು ದೇಶದ ಒಂದು ಸಾರ್ವಭೌಮತೆ ಆಗಿರ್ಬೋದು, ಏಕತೆ ಆಗಿರ್ಬೋದು, ಸಮಗ್ರತೆಯನ್ನು ಕಾಪಾಡೋದು ಮತ್ತು ರಕ್ಷಣೆ ಮಾಡೋದು ಆ ಒಂದು ಪೌರರ ಜವಾಬ್ದಾರಿಯಾಗಿರ್ತದೆ. ಮತ್ತು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ಆ ಒಂದು ದೇಶ ಸೇವೆ ಮಾಡೋಕ್ಕೂ ಸಿದ್ಧನಾಗಿರ್ಬೇಕಂತ ಹೇಳ್ತಾ ಹೋಗ್ತಾರೆ. ಮತ್ತು ಭಾರತೀಯರಲ್ಲಿ ಸಹೋದರತ್ವ ಭಾವನೆಯನ್ನು ಬೆಳೆಸ್ಬೇಕಂತ ಒಂದು ಹೇಳ್ತಾ ಹೋಗ್ತಾರೆ. ಮತ್ತು ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳ ವಿಚಾರಣೆ ಮತ್ತು ಸುಧಾರಣಾ ಭಾವನೆಯನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡ್ತಾ ಹೋಗ್ಬೇಕು. ವೈಯಕ್ತಿಕ ಸಾಮೂಹಿಕ ಚಟುವಟಿಕೆಗಳ ಪ್ರಾವೀಣ್ಯತೆಯನ್ನು ಮತ್ತು ಪ್ರಗತಿಯ ಶ್ರಮಿಸ್ತಾ ಹೋಗಬೇಕು. ಇಲ್ಲಿ ತಂದೆ ತಾಯಿ ಅಥವಾ ಪೋಷಕರು 6 ರಿಂದ 14 ವರ್ಷದವರೆಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕಲ್ಪಿಸಿಕೊಡಬೇಕೆಂಬುದನ್ನು ಈ ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಮೂಲಭೂತ ಕರ್ತವ್ಯಗಳು ಇನ್ನೂ ಪರಿಣಾಮಕಾರಿ ನೋಡೋದಾದಪ್ಪ ಅಂದ್ರೆ ಇಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡೋದು, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಗೌರವ ಕೊಡೋದು, ಸಾರ್ವಭೌಮತ ಭ್ರಾತೃತ್ವವನ್ನು ನೋಡ್ತಾ ಹೋಗೋದು, ಇಲ್ಲಿ ತಾರತಮ್ಯ ಮಾಡೋಂಗಿಲ್ಲ. ಮತ್ತು ಯಾವುದೇ ಒಂದು ಧರ್ಮದ ಒಂದು ಪ್ರಚಾರಕ್ಕೆ ತೆರಿಗೆ ವಿಧಿಸೋಂಗಿಲ್ಲ. ಮತ್ತು ತಮ್ಮದೇ ಆದಂಥ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಹೋಗ್ಬೋದು. ಅಸ್ಪೃಶ್ಯತೆ ಆಚರಣೆ, ನಿಷೇಧ, ಶಿಕ್ಷಾರ್ಹ ಅಪರಾಧವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡ್ತಾ ಹೋಗ್ಬೋದು. ಮತ್ತು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅಪಾಯಕಾರಿ ಕೆಲಸಗಳಲ್ಲಿ ನೇಮಕ ಮಾಡೋದು ಅಪರಾಧವನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮಾನವ ಹಕ್ಕುಗಳ ರಕ್ಷಣೆಯನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡ್ತಾ ಹೋಗೋಣ. ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ಪಡ್ತಾ ಹೋಗ್ತೀವಿ. ಈ ಒಂದು ಐರ್ಲೆಂಡ್ ದೇಶದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಈ ಒಂದು ಅಂಶಗಳು ಏನು ತಿಳಿಸ್ತಾವಪ್ಪ ಅಂದ್ರೆ ಗಾಂಧೀಜಿಯವರ ಒಂದು ಆದರ್ಶಗಳನ್ನು ತಿಳಿಸ್ತಾ ಹೋಗ್ತಾವೆ ಅಥವಾ ಗಾಂಧೀಜಿಯವರ ಒಂದು ಅಂಶಗಳನ್ನು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಏನು ಗಮನಿಸ್ಬೇಕಪ್ಪ ಅಂದ್ರೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸರ್ಕಾರ ಹೊತ್ತು ಕಾರ್ಯಗೊಳಿಸ್ತಿದ್ರೆ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಗಿಲ್ಲ. ಜೊತೆಗೆ ಈ ಒಂದು ತತ್ವಗಳು ಸಮಾಜವಾದಿ, ಉದಾರವಾದಿ ಮತ್ತು ಗಾಂಧೀಜಿಯವರ ಒಂದು ಆದರ್ಶಗಳನ್ನು ರೂಪುಗೊಳ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಅಂಶಗಳು ಯಾವುದೇ ಪಕ್ಷವಾಗಲಿ, ವ್ಯಕ್ತಿಯಾಗಲಿ ಅಧಿಕಾರಕ್ಕೆ ಬಂದರೂ ಈ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಆಡಳಿತ ನಡೆಸಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಜೊತೆ ಈ ಒಂದು ಅಂಶಗಳು ಅಥವಾ ಈ ಒಂದು ತತ್ವಗಳು ಯಾವ ರೀತಿ ಇದೆ ಅಂತಂದು ನೋಡೋದಾದಪ್ಪ ಅಂದ್ರೆ ಎಲ್ಲ ಪೌರರಿಗೂ ಜೀವನೋಪಾಯಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸ್ತಾ ಹೋಗಬೇಕು. ಜೊತೆಗೆ ಸಮುದಾಯದಲ್ಲಿನ ಸಂಪತ್ತು ಅಥವಾ ಉತ್ಪಾದನಾ ಸಾಧನ ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ತಾ ಹೋಗಬೇಕು. ಜೊತೆಗೆ ಇಲ್ಲಿ ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನವಾಗಿ ವೇತನವನ್ನು ಕೊಡ್ತಾ ಹೋಗಬೇಕು. ಜೊತೆಗೆ ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು, ಅಸಮರ್ಥರಿಗೆ ಸಹಾಯಧನವನ್ನು ನೀಡ್ತಾ ಹೋಗಬೇಕು. ದೇಶದಾದ್ಯಂತ ಏಕರೂಪ ನಾಗರಿಕ ಕಾನೂನನ್ನು ಜಾರಿಗೆ ತರುತ್ತಾ ಹೋಗಬೇಕು.
ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ರಕ್ಷಣೆ ಮಾಡ್ತಾ ಹೋಗ್ಬೇಕು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸ್ತಾ ಹೋಗ್ಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡ್ತಾ ಹೋಗ್ಬೇಕು. ಗ್ರಾಮ ಪಂಚಾಯತಿಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ಬೇಕು. ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸ್ತಾ ಹೋಗ್ಬೇಕು. ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸ್ತಾ ಹೋಗ್ಬೇಕು. ಪಾನ ನಿಷೇಧವನ್ನು ಜಾರಿಗೆ ತರ್ತಾ ಹೋಗ್ಬೇಕು. ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹಿಸಬೇಕಂದ್ರೆ ಈ ಒಂದು ಅಂಶಗಳು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಅಂಶಗಳು ಒಂದು ಉತ್ತಮವಾದಂಥ ಆಡಳಿತ ನಿರ್ವಹಣೆಗೆ ಪೂರಕವಾಗಿರುವ ಅಂಶಗಳನ್ನು ಕಾಣ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಅಂಶಗಳು ಸುಖಿ ರಾಜ್ಯ ಕಲ್ಪನೆಯ ಬಗ್ಗೆ ತಿಳಿಸ್ತಾ ಹೋಗ್ತವೆ. ಯಾವ ಒಂದು ಕಲ್ಪನೆ ಬಗ್ಗೆ ತಿಳಿಸ್ತಾ ಹೋಗ್ತಪ್ಪ ಅಂದ್ರೆ ಸುಖಿ ರಾಜ್ಯ ಕಲ್ಪನೆಯ ಬಗ್ಗೆ ತಿಳಿಸ್ತಾ ಹೋಗ್ತವೆ. ಇಲ್ಲಿಯವರೆಗೂ ತರಗತಿ ಕೇಳಿದ ನನ್ನೆಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಪೋಸ್ ಮಾಡಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ರಿ. ಜೊತೆಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಪ್ರಯತ್ನ ಮಾಡೋಣ. ಒಂದನೇದು, ರಾಜ್ಯವನ್ನಾಳುವ ಮೂಲ ಕಾನೂನೇ ಸಂವಿಧಾನ. ರಾಜ್ಯವನ್ನಾಳುವ ಮೂಲ ಕಾನೂನೇ ಸಂವಿಧಾನ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡ್ಯಾಶ್ ರಂದು ನಡೆಯಿತು. ಡಿಸೆಂಬರ್ 9, 1946ರಲ್ಲಿ ನಡ್ತಾ ಹೋಗ್ತದೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ಯಾರು ವಹಿಸಿದ್ದಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಯಾರು ವಹಿಸಿದ್ರು? ಡಾಕ್ಟರ್ BR ಅಂಬೇಡ್ಕರ್. ಜೊತೆಗೆ ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. ಸರ್ಕಾರ ಪದ್ಧತಿಗೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಏಕಪೌರತ್ವ. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಡ್ಯಾಶ್ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. 32ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ಈ ಒಂದು ತರಗತಿ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ. ಎಲ್ಲ ಇಷ್ಟವಾಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ ಎಂದು ಕೇಳುತ್ತಾ, ಏನಾದರೂ ದೋಷಗಳು ಕಂಡು ಬಂದಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುತ್ತಾ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳುತ್ತಾ ನನ್ನ ಒಂದು ತರಗತಿಯನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.